ಇದು ಜಗತ್ತಿನ ಅತ್ಯಂತ ದುಬಾರಿ ಮೊಬೈಲ್ ಫಾಲ್ಕನ್ ಸೂಪರ್ನೋವಾ ಎಂಬ ಐಫೋನ್. ಇದರ ಬೆಲೆ ಕೇವಲ 360 ಕೋಟಿ. ಇದು ಜಗತ್ತಿನ ಅತ್ಯಂತ ಕಡಿಮೆ ಬೆಲೆಯ ಮೊಬೈಲ್. ಇದರ ಹೆಸರು ಫ್ರೀಡಮ್ 251. ಇದರ ಬೆಲೆ ಕೇವಲ 251 ರೂಪಾಯಿಗಳು ಮಾತ್ರ. ಬನ್ನಿ ಮೊಬೈಲ್ ಲೋಕಕ್ಕೆ ಹೋಗೋಣ. ಇದು ಮೊಬೈಲ್ ದುನಿಯಾ, ಮೊಬೈಲ್ ಪ್ರಪಂಚ, ಮೊಬೈಲ್ ಜಗತ್ತು. ಎಲ್ಲೆಡೆ ಮೊಬೈಲ್ ಮೊಬೈಲ್ ಮೊಬೈಲ್. ಬನ್ನಿ ನೋಡೋಣ. ಮೊಬೈಲ್ ಎಂಬ ಮಾಯವಿ ಮನುಷ್ಯರ ಮೇಲೆ ನಡೆಸಿದ ದಾಳಿ ಹಾಗೂ ದಾಸ್ಯದ ಕಥೆಯನ್ನು ನೋಡೋಣ. ಮೊಬೈಲ್ ಅತ್ಯುತ್ತಮ ಸಾಧನ. ಬಳಸುವ ನೀವು ಉತ್ತಮರಾದಾಗ ಮಾತ್ರ ಯೋಚಿಸಿ ಬಳಸಿ. ನಾನು ಮೊಬೈಲ್ ಬಳಸಿ ಈ ವಿಡಿಯೋವನ್ನು ರಚಿಸಿ ಪ್ರಸ್ತುತಪಡಿಸುತ್ತಿದ್ದೇನೆ. ಮೊಬೈಲ್ ಬಂದಿದ್ದರಿಂದ ಲ್ಯಾಂಡ್ಲೈನ್ ಫೋನ್ ಬೂತ್, ಅಲಾರ್ಮ್ ಕ್ಲಾಕ್, ಗಡಿಯಾರ ತಿರುಗಿ ನೋಡೋದಿಲ್ಲ, ಕ್ಯಾಲ್ಕುಲೇಟ್ರು ಕಡಿಮೆ ಆಯಿತು, ಟಾರ್ಚ್ ಹುಡುಕ್ಬೇಕಿದೆ, ಫೋಟೋ ಕ್ಯಾಮ್ರಾ, ವಿಡಿಯೋ ಕ್ಯಾಮ್ರಾ ಎಲ್ಲ ಮೊಬೈಲ್ನಲ್ಲೇ, ಕ್ಯಾಲೆಂಡ್ರು ಮೊಬೈಲಲ್ಲಿ, ಕಂಪ್ಯೂಟರ್, ಲ್ಯಾಪ್ಟಾಪ್ ಎಲ್ಲ ಕೆಲಸ ಮೊಬೈಲ್ನಲ್ಲೇ ನಡೆಯುತ್ತೆ. ಕಂಪಾಸ್ ಎಲ್ಲಿದೆಯೋ, ಅಂಚೆ ಪತ್ರಗಳು ಇತಿಹಾಸದ ಪುಟ ಸೇರಿವೆ. ನ್ಯೂಸ್ ಪೇಪರ್, ಈ ಪೇಪರ್ ಅಂತ ಮೊಬೈಲಲ್ಲೇ ಸಿಗುತ್ತೆ. ಬ್ಯಾಂಕಿಂಗ್ ಕೆಲಸಗಳೆಲ್ಲ ಮೊಬೈಲ್ನಲ್ಲೇ. ಪುಸ್ತಕಗಳು ಮೊಬೈಲಲ್ಲೇ ಸಿಗ್ತಾ ಇದ್ದಾವೆ. ಟೂರ್ ವ್ಲಾಗ್ ಮುಖಾಂತರ ಮುಚ್ಚಿ ಹೋಗ್ತಾ ಇದೆ. ದೂರದರ್ಶನ ಇನ್ನೆಲ್ಲಿ ದರ್ಶನ. ಚಿತ್ರಮಂದಿರಗಳು ಖಾಲಿ ಹೊಡಿತಾ ಇದ್ದಾವೆ. ಶಾಪಿಂಗ್ ಎಲ್ಲ ಮೊಬೈಲಲ್ಲೇ ನಡೀತಾ ಇದೆ. ಟೆಲಿಮೆಡಿಸಿನ್, ಡಾಕ್ಟರ್ ಬೇಕಾಗೇ ಇಲ್ಲ. ಟೆಲಿ ಎಜುಕೇಶನ್, ಟೀಚರ್ಸೇ ಬೇಕಿಲ್ಲ. ಮೊಬೈಲ್ನಲ್ಲೇ ಮ್ಯೂಸಿಕ್ ಕೇಳಬಹುದು. ರೆಕಾರ್ಡಿಂಗು ಮೊಬೈಲಲ್ಲಿ ಆಗ್ತಾ ಇದೆ. ರೇಡಿಯೋ ಪಾಪ, ಬುಕ್ಕಿಂಗ್ ಎಲ್ಲ ಮೊಬೈಲಲ್ಲೇ ಬುಕ್ಕಿಂಗ್ ಮಾಡ್ತಿದ್ದಾರೆ. ಟೈಪಿಂಗ್ ಮಷೀನ್ ಎಂದೋ ಕಾಣೆ ಆಗಿದೆ. ಈ ಎಷ್ಟು ಅಂಶಗಳು ಒಂದೇ ಮೊಬೈಲ್ನಲ್ಲಿ ಸಿಗ್ತಾ ಇರಬೇಕಾದ್ರೆ ಮೊಬೈಲ್ ತುಂಬಾ ಬಹುಮುಖ್ಯವಾಗಿದೆ ಅಂತ ನಾವು ಅಂದ್ಕೊಳ್ಬಹುದಲ್ವೇ? ಇವತ್ತು ಅಂಗೈನಲ್ಲಿ ಅರೆಮನೆ ಅಂತ ನಮ್ಮ ಕೈಯಲ್ಲಿರುವ ಮೊಬೈಲ್ನಲ್ಲಿ ಎಲ್ಲ ಒಂದೇ ಸೂರಿನಡಿ ಸಿಗುವ ಹಾಗೆ ಸಿಗ್ತಾ ಇದೆ. ಆದರೆ ಈ ಹಿಂದೆ ಹೇಳಿದಂಥ ಕೆಲವು ಸಾಧನಗಳ ತಯಾರಿಕೆ, ಅಲ್ಲಿದ್ದ ನೌಕರರು, ಅಲ್ಲಿನ ಕೆಲಸ, ಉದ್ಯಮ ಎಲ್ಲ ಸಂಪೂರ್ಣ ನಶಿಸಿ ಹೋಗಿರುವುದು ತುಂಬಲಾರದ ಅನ್ಯಾಯವಾಗಿದೆ. ಹಾಗೆಯೇ ಇಂದು ಮೊಬೈಲ್ ಎಷ್ಟು ವೇಗವಾಗಿ ಹೋಗುತ್ತಿದೆ ಎಂದರೆ ರಾಕೆಟ್ ವೇಗಕ್ಕಿಂತ ಅತಿ ಹೆಚ್ಚು ವೇಗವಾಗಿ ಜಗತ್ತಿನಲ್ಲಿ ಮನುಷ್ಯರನ್ನ ತನ್ನೆಡೆಗೆ ಆಕರ್ಷಿಸುತ್ತಿರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಹೇಳಬಹುದು. ಈ ಮೊಬೈಲ್ ಎಷ್ಟು ಒಳ್ಳೆಯದು ಎಂಬುದನ್ನು ನಾವು ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಳುತ್ತೀವಿ ಎನ್ನುವ ಅಂಶಗಳ ಮೇಲೆ ನಿಂತಿದೆ. ಈಗ ಅದೇ ಮೊಬೈಲ್ ಏನೇನು ಅವಾಂತರಗಳನ್ನು ಮಾಡಿದೆ ಎಂಬುದರ ಕಡೆ ಒಂದು ಪಕ್ಷಿ ನೋಟ ಬೀರೋಣ. ಬನ್ನಿ ಹೋಗೋಣ. ಇಂದು ತಾಯಿ ತನ್ನ ಮಗುವನ್ನು ಸಮಾಧಾನಗೊಳಿಸಲು ಬಳಸುವ ಏಕೈಕ ಸಾಧನವೆಂದರೆ ಮೊಬೈಲ್. ಮೊಬೈಲ್ನಲ್ಲಿ ಹಾಡಾಕಿ ವಿಡಿಯೋ ಹಾಕಿ ಕೊಟ್ಟುಬಿಟ್ಟರೆ ಮಕ್ಕಳು ಮಲಗಿಸುತ್ತಾರೆ ಎನ್ನುವ ನಂಬಿಕೆಯೊಂದಿಗೆ ಅವರು ಮೊಬೈಲನ್ನೇ ಬಳಸುತ್ತಿರುವುದು ದುರ್ದೈವದ ವಿಚಾರ. ಬಾಲ್ಯಾವಸ್ಥೆಯಲ್ಲೇ ಮೊಬೈಲಿಗೆ ಜೋತು ಬಿದ್ದ ಮಗು ಮುಂದೆ ಏನೆಲ್ಲ ಅವಾಂತರಗಳಿಗೆ ಕಾರಣವಾಗಿದೆ ಎಂಬುದನ್ನು ಈಗಾಗಲೇ ಗುರುತಿಸಲಾಗಿದೆ. ಅತಿಯಾದ ಮೊಬೈಲ್ ಬಳಕೆ ಮೆದುಳಿಗೆ ಹಾನಿ, ಕಣ್ಣುಗಳಿಗೆ ಹಾನಿ, ಆರೋಗ್ಯಕ್ಕೆ ಸಂಪೂರ್ಣವಾಗಿ ಹಾನಿಕಾರಕವಾಗುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿವೆ. ಮಾನಸಿಕವಾಗಿ ಮೊಬೈಲ್ ಬಳಕೆಯಿಂದ ಮಾನವ ಒಂಟಿಯಾಗುತ್ತಿದ್ದಾನೆ. ಸಂಸಾರಗಳು ವಿಘಟಿತಗೊಳ್ಳುತ್ತಿವೆ. ಗಂಡ, ಹೆಂಡತಿ, ಮಕ್ಕಳು ಎಲ್ಲರೂ ಮೊಬೈಲ್ನಲ್ಲೇ ಬಿಜಿಯಾಗಿದ್ದಾರೆ. ಸಂಬಂಧಗಳು ಬೆಲೆ ಕಳೆದುಕೊಳ್ಳುತ್ತಿವೆ. ಮಕ್ಕಳು ಓದುತ್ತಿಲ್ಲ, ಓದಿನಲ್ಲಿ ಆಸಕ್ತಿಯೂ ಮೂಡುತ್ತಿಲ್ಲ.
ಕೆಟ್ಟ ಸಂದರ್ಭಗಳಿಗಾಗಿ ಮೊಬೈಲನ್ನು ಬಳಸುವುದರಿಂದ ಮಕ್ಕಳ ಕಲಿಯುವ ಆಸಕ್ತಿ ತೀವ್ರತರವಾಗಿ ಕುಸಿಯುತ್ತಿದೆ. ಪೋಷಕರ ಮಾತನ್ನು ಕೇಳುತ್ತಿಲ್ಲ, ಇತ್ತ ಶಾಲೆಯಲ್ಲಿ ಶಿಕ್ಷಕರ ಮಾತನ್ನು ಕೇಳುತ್ತಿಲ್ಲ. ಸದ್ಯ ಮೊಬೈಲ್ ಫೋನಿನ ದಾಸರಾಗಿ ಬಿಟ್ಟಿದ್ದಾರೆ ಯುವ ಜನತೆ. ಎಲ್ಲ ಕೆಲಸಗಳು ಕುಳಿತಲ್ಲಿಯೇ ಆಗುವುದರಿಂದ ವ್ಯಕ್ತಿಗಳು ಕೂಡ ಸೋಮಾರಿಗಳಾಗುತ್ತಿದ್ದಾರೆ. ಪ್ರತಿಯೊಂದು ಮೊಬೈಲ್ನಲ್ಲೇ ದೊರೆಯುವುದರಿಂದ ಎದ್ದು ಹೊರಗಡೆ ಹೋಗಲಿಕ್ಕೂ ಸಹ ಯೋಚಿಸುವ ಸ್ಥಿತಿಯಲ್ಲಿ ಜನರಿದ್ದಾರೆ. ಶುಭ ಸಮಾರಂಭಗಳಿಗೆ ಮೆಸೇಜ್, ವಾಟ್ಸಪ್ ಮೂಲಕ ಸಂದೇಶ ಕಳಿಸಿದರೆ ಆ ಕಾರ್ಯ ಮುಗಿದಂತೆಯೇ ಅರ್ಥ. ಮುಖತಃ ಭೇಟಿ ಇಂದು ದೂರವಾಗುತ್ತದೆ. ಮನುಷ್ಯರು ಹತ್ತಿರವಿದ್ದರೂ ಮನಸ್ಸುಗಳು ದೂರವಾಗುತ್ತಿವೆ. ಯಾಕಂದರೆ ಅಲ್ಲಿ ಭಾವನೆಗಳಿಗೆ ಬೆಲೆಯನ್ನೇ ಇಲ್ಲಿ ಕೊಡಲಾಗುತ್ತಿಲ್ಲ. ಎಲ್ಲವೂ ಮೊಬೈಲ್ ಮೂಲಕವೇ ನಡೆಯುತ್ತಿದೆ. ಈ ಜಗತ್ತು ನಿಂತಿರುವುದೇ ಮೊಬೈಲ್ ಮೇಲೆ. ಮೊಬೈಲ್ ಅತ್ಯುತ್ತಮ ಸಂಗಾತಿ, ಅಷ್ಟೇ ಅಪಾಯಕಾರಿ ಸಂಗಾತಿ. ಸರಿಯಾಗಿ ನಿರ್ವಹಿಸಿ, ಬಳಸಿ.